ದರ್ಶನ್ ಅರೆಸ್ಟ್, ಬೆಚ್ಚಿ ಬಿದ್ದ ಬೆಂಗಳೂರು ರೌಡೀಸ್. ಕಾಕಿ ಕದರ್ಗೆ ಗಡಗಡ ನಡುಗಿದ ಬೆಂಗಳೂರು ರೌಡೀಸ್. ಅಂದರಾಗೋ ಆತಂಕ ರೌಡಿಗಳಿಗೆ ಪುಕ ಪುಕ. ಬೆಂಗಳೂರು ಖಡಕ್ ಕಾಕಿ ಊರ್ಬಿಡ್ತಿದ್ದಾರೆ ರೌಡಿಗಳು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ರೇಣುಕಾಸ್ವಾಮಿಯ ಮರ್ಡರ್ ಕೇಸಲ್ಲಿ ಅಂದರಾಗು ಬಿಟ್ಟಿದ್ದಾರೆ. ಏನು ಡಿ ಗ್ಯಾಂಗ್ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಿದ್ದಾರೆ. ಇವೆಲ್ಲದರ ನಡುವೆ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದು ಬಿಟ್ಟಿದೆ. ಏನದು? ಬೆಂಗಳೂರಿನ ಖಡಕ್ ಕಾಕಿ ಪವರ್ ನೋಡಿ ಈಗ ರೌಡಿಗಳು ಗಡಗಡ ನಡುತ್ತಿದ್ದಾರೆ. ರೌಡಿಗಳು ಈಗ ಊರ್ ಬಿಟ್ಟು ಹೋಗೋಕೆ ಪ್ಲಾನ್ ಅನ್ನ ಮಾಡ್ತಿದ್ದಾರಂತೆ. ಹಾಗಾದ್ರೆ ದಾಸ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗೋದಕ್ಕೂ ಈ ರೌಡಿಗಳು ಊರ್ ಬಿಟ್ಟು ಓಡ್ ಹೋಗೋದಕ್ಕೂ ಏನು ಲಿಂಕ್ ಇದೆ? ಇವೆಲ್ಲವನ್ನ ಇಂಚಿಂಚಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದರ್ಶನ್ ವಿರುದ್ಧ ಕೇಳಿ ಬಂದ ಕೊಲೆ ಆರೋಪದ ಕೇಸ್ ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶದಲ್ಲೇ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಅದರಲ್ಲೂ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯನ್ನ ಡಿ ಗ್ಯಾಂಗ್ ಅತ್ಯಂತ ಭಯಾನಕವಾಗಿ ಬೇಕರವಾಗಿ ಕೊಲೆ ಮಾಡಿದೆ ಎನ್ನುವಂತ ಆರೋಪ ಸಂಚಲನವನ್ನ ಸೃಷ್ಟಿಸಿದೆ. ಇನ್ನು ಮಾನವೀಯತೆ ಇಲ್ಲದ ಹಾಗೆ ಮರ್ಮಾಂಗಗಳಿಗೆ ಹೊಡೆದು ಸಾಯಿಸಲಾಗಿದೆ. ಹೀಗೆ ವಿಕೃತವಾಗಿ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿದೆ ಎನ್ನುವಂತ ಸುದ್ದಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಹೀಗಾಗಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಸರಿಯಾಗಿ ರುಬ್ಬಿದ ಕರ್ನಾಟಕ ಪೊಲೀಸರು ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಹೀಗಿದ್ದಾಗಲೇ ಬೆಂಗಳೂರಿನಲ್ಲಿ ರೌಡಿಗಳಿಗೆ ಭಯ ಶುರುವಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ಜೈಲಿಗೆ ಹೋಗೋದಕ್ಕೂ ರೌಡಿಗಳಿಗೆ ಈಗ ಭಯ ಶುರುವಾಗೋದಕ್ಕೂ ಒಂದು ಮಹತ್ವದ ಕಾರಣವಿದೆ. ಬೆಂಗಳೂರಿನಲ್ಲಿ ರೌಡಿಸಂ ಜೋರಾಗಿದೆ. ಕರ್ನಾಟಕದ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ಬೆಂಗಳೂರಿನಲ್ಲಿ ರೌಡಿಗಳ ಹಾವಳಿ ಜಾಸ್ತಿ ಇದೆ. ಹೀಗಿದ್ದಾಗ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕೇಳಿ ಬಂದ ಕೊಲೆ ಆರೋಪದ ವೇಳೆ ದರ್ಶನ್ ಮೊಬೈಲ್ ಫೋನ್ನಲ್ಲಿ ಭಾರಿ ಆಘಾತಕಾರಿ ಮಾಹಿತಿ ಸಿಕ್ಕಿತ್ತು. ದರ್ಶನ್ ರೌಡಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದರು ಎಂಬ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಹೈ ಅಲರ್ಟ್ ಆಗಿರುವ ಕರ್ನಾಟಕ ಪೊಲೀಸರು ರೌಡಿಗಳ ಹೆಡೆಮುರಿ ಕಟ್ಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಮತ್ತೊಂದು ಕಡೆ ರಣಹೇಡಿ ರೌಡಿ ಪಡೆ ಪೊಲೀಸರ ಗುಂಡಿನಿಂದ ಜೀವ ಉಳಿಸಿಕೊಳ್ಳಲು ಊರು ಬಿಡೋದಕ್ಕೆ ಸಿದ್ಧವಾಗಿ ನಿಂತಿದ್ದಾರಂತೆ. ಈಗ ಈ ಸುದ್ದಿ ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲಿ ಓಡಾಡ್ತಿದೆ. ಇದರಿಂದ ಕರ್ನಾಟಕ ಪೊಲೀಸರ ಕದರ್ ಮತ್ತೊಮ್ಮೆ ಸದ್ದು ಮಾಡ್ತಿದೆ. ಕಾನೂನನ್ನ ಯಾರೇ ಕೈಗೆ ತಗೊಂಡ್ರು ಅವರ ವಿರುದ್ಧ ಸರಿಯಾದ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಬಾಸ್ ಅಂಡ್ ಗ್ಯಾಂಗ್ ನ ಬಂಧನ ಮಾಡಿರೋದೇ ಪ್ರತ್ಯಕ್ಷ ಉದಾಹರಣೆ. ಇನ್ನು ಕರ್ನಾಟಕ ಪೊಲೀಸರ ಖಡಕ್ ಪವರ್ ಏನು ಅನ್ನೋದನ್ನ ಈ ಒಂದು ಪ್ರಕರಣದಲ್ಲಿ ಮತ್ತೆ ಸಾಬೀತು ಮಾಡಿದ್ದಾರೆ. ಏನು ದರ್ಶನ್ ಅಂಡ್ ಗ್ಯಾಂಗ್ ಬಂಧನವಾಗ್ತಿದ್ದಂತೆ ರೌಡಿಗಳು ಈಗ ಊರು ಬಿಟ್ಟು ಹೋಗೋದಕ್ಕೆ ಸಿದ್ಧವಾಗಿದ್ದಾರೆ. ಎಲ್ಲಾದ್ರೂ ದರ್ಶನ ಜೊತೆ ಸಂಪರ್ಕ ಇರೋ ವಿಚಾರವೆಲ್ಲಾದ್ರೂ ಸತ್ಯವಾಗಿ ನಾವೇನಾದ್ರೂ ಈ ವಿಚಾರದಲ್ಲಿ ಅಂದರ್ ಆದ್ರೆ ಮುಂದೇನು ಎನ್ನುವಂತ ಪ್ರಶ್ನೆ ರೌಡಿಗಳಿಗೆ ಶುರುವಾಗುಬಿಟ್ಟಿದೆ. ಹೀಗಾಗಿ ದರ್ಶನ್ ಜೊತೆ ರೌಡಿಗಳ ಸಂಪರ್ಕ ಇರೋದು ಗೊತ್ತಾಗ್ತಿದ್ದಂತೆ ಪೊಲೀಸರು ಫುಲ್ ಹೈ ಅಲರ್ಟ್ ಆಗಿದ್ದಾರೆ. ಹೀಗಾಗಿ ರಣಹೇಡಿ ರೌಡಿಗಳನ್ನ ಸದೆ ಬಡ್ಲಿಕ್ಕೆ ಕರ್ನಾಟಕ ಪೊಲೀಸ್ ಸಿದ್ಧವಾಗಿ ನಿಂತಿದ್ದಾರೆ. ಇದರಿಂದ ರೌಡಿಗಳು ಈಗ ಊರು ಬಿಟ್ಟು ಹೋಗ್ತಿದ್ದಾರೆ ಎನ್ನುವಂತ ಸುದ್ದಿ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಓಡಾಡ್ತಿದೆ. ಇನ್ನು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಮುಂದೇನಾಗುತ್ತೆ ಕಾದು ನೋಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.